ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ವಿಜಯಘೋಷ ವಾಹಿನಿ ಚೇತನ್ ಕುಮಾರ್. ಪ್ರತಿಯೊಂದು ಪುಣ್ಯಕ್ಷೇತ್ರಗಳನ್ನ ಎಲ್ಲವನ್ನ ಪರಿಚಯಿಸ್ತಿದ್ವಿ. ಇವತ್ತು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ದಾಳಿಂಬೆ ಬೆಳೆಯನ್ನ ನಿಮಗೆ ಪರಿಚಯಿಸ್ತಿದ್ವಿ. ಇದು ಯಾವ ರೀತಿ ರೋಗ ಅಂಟ್ತದೆ, ಈ ಬೆಳೆ ಯಾವ ರೀತಿ ಜನಗಳಿಗೆ ಲಾಭ ತಂದ್ಕೊಡ್ತದೆ. ಯಾಕಂದ್ರೆ ನಾವು ಬೆಂಗಳೂರಿಗೆ ಹೋಗಿ 10-12 ಸಾವಿರ ದುಡ್ಕೊಂಡು ಬೆಳಿಗ್ಗೆ ಎದ್ದು ಅವ್ರು ಹೇಳ್ದಂತೆ ಕೇಳೋ ಸಂದರ್ಭದಲ್ಲಿ ಇರ್ತಕ್ಕಂಥಲ್ಲಿ ರೈತರು ಆ ಊರಿನಲ್ಲೇ ಅವರ ಜಮೀನಲ್ಲೇ ದಾಳಿಂಬೆ ಬೆಳೆ ಮಾಡಿ ಸಿಕ್ಕಾಪಟ್ಟೆ ಹಣನ ಗಳಿಸ್ತಾ ಇದ್ದಾರೆ ಇವತ್ತು. ಹಾಗಾಗಿ ಈ ವಾತಾವರಣಕ್ಕೆ, ಈ ಕ್ಲೈಮೇಟ್ಗೆ ಈ ದಾಳಿಂಬೆ ಬೆಳೆ ಸೂಕ್ತನ ಅಲ್ವಾ, ಪ್ರತಿಯೊಂದು ಕೂಡ ರೈತರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಅಣ್ಣ ನಮಸ್ತೆ. ಮಳೆಗಾಲದಲ್ಲಿ ತುಂಬಾ ಕಷ್ಟ ಬೆಳೆಯೋದ್ರಿಂದ ಈ ಬೆಳೆನ ಮಳೆಗಾಲದಲ್ಲಿ ಕಷ್ಟ ಅಂದ್ರೆ ನೀವು ಹೇಳೋ ಪ್ರಕಾರ ಬಿಸಿಲು ಜಾಸ್ತಿ ಇರ್ಬೇಕು. ಮಳೆಗಾಲದಲ್ಲಿ ಸುಮ್ಮನೆ ಕಷ್ಟ ಬೆಳೆಯೋದೇ ಕಷ್ಟ ಇದ್ದಿದ್ದು. ಆದಷ್ಟು ಬೇಸಿಗೆನಲ್ಲಿ ಬೆಳೆ ಬೆಳೆಯೋದು. ಅಂದ್ರೆ ಅಣ್ಣ ನೀವು ಎಷ್ಟು ವರ್ಷಗಳಿಂದ ಈ ಬೆಳೆಯನ್ನ ಬೆಳಿತಿದ್ದೀರಾ? ಸುಮಾರು ಒಂದು 8 ವರ್ಷದಿಂದ. 8 ವರ್ಷದಿಂದ ಬೆಳೆ ಈ ಬೆಳೆ ಬೆಳೆದಿಂದ ಆದಾಯ ಇದೆಯಾ, ನಷ್ಟ ಇದೆಯಾ? ಖಂಡಿತ ಆದಾಯ ಇದೆ. ಕಮ್ಮಿ ನೀರಲ್ಲಿ, ಆದಷ್ಟು ಕಮ್ಮಿ ನೀರಲ್ಲಿ ಬೆಳೆಯೋದಿದ್ದು ದಾಳಿಂಬೆ. ಖಂಡಿತ ನಮ್ಮ ಒಂದು ಬರ ಇದರಲ್ಲಿ ನಮ್ಮ ಶಿರಾ ತಾಲೂಕಲ್ಲಿ ಖಂಡಿತವಾಗ್ಲೂ ಇದು ಒಳ್ಳೆ ಬೆಳೆ ಅಂತಾನೆ ಹೇಳ್ಬಹುದು. ಅಂದ್ರೆ ನಮ್ಮ ಶಿರಾ ತಾಲೂಕು ಗಡಿ ಗ್ರಾಮ, ಹಾಗಾಗಿ ನೀರಿನ ಕೊರತೆ ಇದೆ. ಕಡಿಮೆ ನೀರಿನಲ್ಲಿ ಆದಾಯ ತೆಗಿಬಹುದು. ಇದು ವರ್ಷಕ್ಕೆ ಎಷ್ಟು ಬರ್ತದೆ ಬೆಳೆ? ಒಂದೇ ಬೆಳೆ ಮಿನಿಮಮ್ ಒಂದು ಎಷ್ಟು ಎಕರೆ ಹಾಕಿದ್ರಿ ನೀವೆಲ್ಲ? ಇದು ಒಂದು 500 ಗಿಡ ಇದೆ. 500 ಗಿಡ. ಒಂದು 500 ಗಿಡಕ್ಕೆ ಒಂದು ವರ್ಷಕ್ಕೆ ಎಷ್ಟು ಲಾಭ ತೆಗಿಬಹುದು? ಚೆನ್ನಾಗಿ ಈಗ ಬಂದ್ರೆ ಈ ಬೆಳೆ ಚೆನ್ನಾಗಿ ಬಂದ್ರೆ ಕ್ಲೈಮ್ಯಾಕ್ಸ್ ಕರೆಕ್ಟ್ ಇದ್ರೆ 8 ಲಕ್ಷದಿಂದ 10 ಲಕ್ಷ ತೆಗಿಬಹುದು. 8 ರಿಂದ 10 ಲಕ್ಷ ತೆಗಿಬಹುದು ಒಂದು ಬೆಳಿಗ್ಗೆ. ಇದು ರೋಗ ಅಂದ್ರೆ ಯಾವ ರೀತಿ ಹರಡುತ್ತೆ? ರೋಗ ಅಂದ್ರೆ ಈ ಕ್ಲೈಮ್ಯಾಕ್ಸ್ ಇದೆ, ಮಳೆ ಜಾಸ್ತಿ ಆಗಿದೆ, ಅದರಿಂದ ಇದು ವೈರಸ್ ಅಟ್ಯಾಕ್ ಆಗ್ತವೆ. ಮಳೆಗಾಲದಲ್ಲಿ ಆದಷ್ಟು ಬೆಳೆಗೆ ಬಿಡೋದು ಸೂಕ್ತ ಅಲ್ಲ. ಒಟ್ಟಿಗೆ ಮಳೆಗಾಲದಲ್ಲಿ ಬೆಳೆಯೋದು ಬಹಳ ಕಷ್ಟ ಇದೆ ಸ್ವಲ್ಪ. ಯಾಕಂದ್ರೆ ರೋಗನೆಲ್ಲ ಅಡೆತಡೆಯೋದು ಬಹಳ ಕಷ್ಟ. ಏನಾದ್ರು ನೀವು ರೋಗ ಅಂಟಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀವೇನಾದ್ರೂ ಅಳವಡಿಸ್ತೀರಿ? ಏನಾದ್ರು ಸುತ್ತ ಪರದೆ ಹಾಕಿದೀವಿ. ಪರದೆ ಹಾಕಿದ್ರು ಏನ್ ಮಾಡಿದ್ರು ಮೇನ್ ಬೇಕಾದ್ರೆ ಬಿಸಿಲು ಬಿಸಿಲು ಬೇಕೇ. ನಾವೇನೇ ಮಾಡಿದ್ರು, ಏನೇ ಔಷಧಿ ಹೊಡೆದ್ರು ಸ್ವಲ್ಪ ಕಂಟ್ರೋಲಿಗೆ ಬರಲ್ಲ. ಆದಷ್ಟು ಒಟ್ಟಾರೆ ಉತ್ತಮವಾದ ಇದು ಬಿಸಿಲು ಬೇಕು. ಇದ್ರೇನೆ ಇದು ಚೆನ್ನಾಗಿ ಬರುತ್ತೆ. ಇವಾಗ ಮಳೆಗಾಲ, ಇದು ಏನಾದ್ರು ಬೆಳೆ ಕೆಟ್ಟಾಗೋದು ಏನಾದ್ರು ಇದೆಯಾ? ಆಗುತ್ತೆ. ಅದು ಕೊನೆ ಎಂಡ್ವರೆಗೂ ನಾವು ಬೆಳೆ ತೆಗಿತೀವಿ ಅಂತ ಹೇಳಕ್ಕೆ ಆಗಲ್ಲ. ಈ ತಿಂಗಳಿಂದ ಮೋಡ ಮುಚ್ಕೊಂಡಿದ್ವಿ. ಹೌದೌದು. ಹಿಂಗಾಗಿ ಹೆಂಗೆ ನಾವು ಬೆಳಿತೀವಿ ಅಂತಾನೆ ಹೇಳಕ್ ಬರಲ್ಲ ಕೊನೆವರ್ಗುನು. ಆದಷ್ಟು ಬಿಸಿಲು ಕ್ಲೈಮ್ಯಾಕ್ಸ್ ಇದ್ರೆ ಬೆಳೆ ತೆಗಿ. ಅಂದ್ರೆ ಯಾಕೆ ಕೇಳ್ತಿದೀವಿ ಅಂದ್ರೆ, ಇವತ್ತು ಹಳ್ಳಿ ಕಡೆ ನಮ್ಮ ಗಡಿಗ್ರಾಮ ಜನರು ಬೆಂಗಳೂರು ಹೋಗಿ ದುಡಿತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಇಂತ ಬೆಳೆಗಳನ್ನ ಬೆಳೆದು ವರ್ಷಕ್ಕೆ 10-12 ಲಕ್ಷ ರೂಪಾಯಿ ಲಾಭ ತೆಗಿಬಹುದು ಅಂದ್ರೆ ಎಲ್ಲೋ ಒಂಥರ ರೈತರಿಗೆ ಅನುಕೂಲ. ಖಂಡಿತ ಅನುಕೂಲ ಇದರಿಂದ. ಹೇಳ್ತೀವಲ್ಲ, ಇದು ಒಳ್ಳೆ ಲಾಭಕರದ ಒಂದು ಅಂತ ಹೇಳ್ಬೋದು. ಎಲ್ಲಾ ಬೆಳೆಗಿಂತ ಸೂಕ್ತ ಬೆಳೆ ಅಂತ ಹೇಳ್ಬೋದು. ನೀವು ಎಷ್ಟು 8 ವರ್ಷದಿಂದ ಎಷ್ಟು ಹಣನ ಗಳಿಸಿದ್ರೆ ಇದರಿಂದ? ಇದು ಹೇಳಕ್ಕೆ ಬರಲ್ಲ. ಇದು ಒಂದ್ ಟೈಮ್ ಒಂದು ಈ ಕರೆಕ್ಟ್ ಟೈಮ್ ಇದೆ, ಅದರಲ್ಲಿ ಒಂದ್ ಬೆಳೆ ಸಿಗುತ್ತೆ, ಒಂದ್ ಬೆಳೆ ಸಿಗಲ್ಲ. ಹಿಂಗೆ ಅಂತ ಹೇಳಕ್ ಆಗಲ್ಲ. ಈ ಬೆಳೆ ಈ ತಡಿ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಈ ತರ ಆಗಿದೆ. ವಾತಾವರಣ ಈ ತರ. ಈ ಮಚ್ಚೆ ರೋಗ ಹೆಂಗಿದು? ಈ ಮಚ್ಚೆ ರೋಗ ಬಂದು ಬ್ರೈಟ್ ಟ್ಯೂ ಅಂತಾರೆ ಇದನ್ನ. ಬ್ರೈಟ್ ಟ್ಯೂ ಹಾಗೂ ಚುಕ್ಕೆ ರೋಗ, ಇದು ಒಂಥರ ಬ್ರೈಟ್ ಟ್ಯೂ. ಇದು ಕಷ್ಟ ಇದೆ. ಮಳೆಗಾಲದಲ್ಲಿ ಸುಮಾರು ಆಲ್ರೆಡಿ ಸ್ವಲ್ಪ ಕಿತ್ತಾಕಿದ್ರು ಹಣ್ಣೆಲ್ಲನ. ಈ ತರ ರೋಗ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಆದಷ್ಟು ಬಿಸಿಲು ಬೇಕೇ ಬೇಕು. ಬಿಸಿಲು ಏನೇ ಔಷಧಿ ಹೊಡೆದ್ರು ಕಂಟ್ರೋಲ್ ಮಾಡಕ್ ಕಷ್ಟ ಇದೆ ಸ್ವಲ್ಪ. ಅಣ್ಣ, ನೀವು ಈ ಬೆಳಿಗ್ಗೆ ಯಾವ್ಯಾವ ಔಷಧಿ ಹೊಡಿತೀರಾ ಈ ದಾಳಿಂಬೆಗೆ? ಈ ರೋಗ ತಕ್ಕನಂಗೆ ಯಾವ ರೋಗಕ್ಕೆ ಯಾವ್ದು ಹೊಡಿತೀವಿ, ಯಾವ ರೋಗಕ್ಕೆ ಯಾವ ಇದು ಅಂತೇಳಿ ನಾವು ಚೀಟಿಲಿ ಬರ್ಸ್ಕೊಂಡ್ ಬರ್ತೀವಿ. ನಮಗೂ ಎಕ್ಸ್ಪೀರಿಯನ್ಸ್ ಇದ್ದಿದ್ದೆ. ನಾವು 4 ಕಡೆ ಕೇಳ್ತೀವಿ, ಬೆಳೆ ಅಂತ ಕೇಳಿ ಆದಷ್ಟು ಕೊಳೆ ರೋಗಕ್ಕೆ ಮಳೆಗಾಲದಲ್ಲಿ ಯಾವ್ದು ಸೂಕ್ತನೋ ಅದನ್ನ ತಂದು ಸ್ಪ್ರೇ ಮಾಡ್ತೀವಿ. ಈ ಸ್ಪ್ರೇ ಮಾಡಿದ್ರೆ ಅದು ಸ್ಪ್ರೇ ಆಗ್ತಾ ಇಲ್ಲ. ಆದ್ರೂ ಈ ಮಳೆ ಕೋಲ್ಡ್ ಇರೋದಕ್ಕೆ ಇದು ಕೆಲಸ ಮಾಡ್ತಿಲ್ಲ. ಆತರ ಆಗಿದೆ. ವೈರಸ್ ತರ. ಗಿಡದಲ್ಲಿ ಎಷ್ಟು ಕೆಜಿ ಹಣ್ಣು ಬಿಡ್ಬೋದು? ಒಂದ್ ಗಿಡದಲ್ಲಿ 15-20 ಕೆಜಿ ಬರುತ್ತೆ. 15ರಿಂದ 20 ಕೆಜಿ ಬರುತ್ತೆ. 2 ಬಾಕ್ಸ್ ಬರುತ್ತೆ. ನೀವು ದಾಳಿಂಬೆ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡೋದು? ಟನ್, ಕ್ವಿಂಟಲ್ ಲೆಕ್ಕನ, ಕೆಜಿ ಲೆಕ್ಕನ, ಬಾಕ್ಸ್ ಲೆಕ್ಕನ? ಬಾಕ್ಸ್ ಲೆಕ್ಕ. 10 ಕೆಜಿ ಬಾಕ್ಸ್. 10 ಕೆಜಿ ಬಾಕ್ಸ್. ಅದು ಬೆಲೆ ಎಷ್ಟು? ಅದು ಗ್ರೇಡ್ ಮೇಲೆ ಹೋಗುತ್ತೆ. ಅದು ಈಗ ಒಂದೊಂದು ಗ್ರೇಡ್ ಒಂದೊಂದ್ ತರ ತಗೊಂಡೋಗಿ ನಾವು ಮಂಡಿಗೆ ಹೋದಾಗ ಸೈಜ್ ಇರೋದೇ ಒಂದು ಗ್ರೇಡು, ಸೈಜ್ ಇಳಿದಾಗ ಒಂದ್ ಗ್ರೇಡ್. ಹಿಂಗೆ ಅಂತ ಹೇಳಕ್ ಬರಲ್ಲ. ಅದು ಗ್ರೇಡ್ ಮಂಡಿಗೆ ಹೋದ್ಮೇಲೆ ಗ್ರೇಡ್ ಆದ್ಮೇಲೆ ಅದು ಇಷ್ಟ ಅಂತ ಗ್ರೇಡ್ ಮೇಲೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿ ಮೇಲೆ.
ನಮ್ಮ ರೈತರು ಏನಂದ್ರೆ ಖಂಡಿತವಾಗ್ಲೂ ಈ ಬೆಳೆ ಬೆಳೀರಿ. ಖಂಡಿತ ದಾಳಿಂಬೆಯಿಂದ ಖಂಡಿತ ಲಾಸ್ ಇಲ್ಲ. ಖಂಡಿತ ಕಡಿಮೆ ನೀರಲ್ಲಿ ಬೆಳಿಬೋದು. ಆದಷ್ಟು ಎಲ್ಲ ರೈತರು ಖಂಡಿತವಾಗ್ಲೂ ಈ ಬೆಳೆನ ಉತ್ತಮವಾಗಿ ಬೆಳಿಬೋದು. ಈ ಬೆಳೆನ ಬೆಳೀರಿ, ಕಮ್ಮಿ ನೀರಲ್ಲಿ ಬೆಳಿಬೋದು. ಒಟ್ಟಾರೆ ಈ ಬೆಳೆ ಬೆಳೆಯೋದ್ರಿಂದ ಯಾವುದೇ ನಷ್ಟ ಇಲ್ಲ ರೈತರಿಗೆ. ನಷ್ಟ ಖಂಡಿತ ಇಲ್ಲ. ಹ್ಮ್. ಖಂಡಿತವಾಗಿ ಬೆಳೆ ಬೆಳೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವೈರಸ್ ಮೊನ್ನೆ ಕೇಳ್ದಂಗಂದು ನೆನ್ನೆ ಅದನ್ನ ನೆನ್ನೆ